ಜಗತ್ತಿನ ಎಲ್ಲ ದೇಶಗಳಲ್ಲಿ ನಿತ್ಯ ಆಹಾರಗಳಲ್ಲಿ ತರಕಾರಿ ಇದ್ದೇ ಇರುತ್ತೆ. ಆದರೆ ಕೆಲವು ತರಕಾರಿಗಳು ಬಲು ದುಬಾರಿ. ಇಂತಹ ತರಕಾರಿಗಳಲ್ಲಿ ಮುಖ್ಯವಾದದ್ದು ಪಿಂಕ್ ಲೆಟ್ಯೂಸ್. ಇದನ್ನು ಇಟಾಲಿಯನ್ ಪ್ರದೇಶದಲ್ಲಿ ಬೆಳೆಯುತ್ತಾರೆ. ಇದು ಸ್ವಲ್ಪ ಸಿಹಿ ಹಾಗೂ ಕಹಿ ಎರಡು ಮಿಶ್ರ ರುಚಿಯನ್ನು ಹೊಂದಿರುತ್ತದೆ. ಇದು ವಿಟಮಿನ್ ಎಗೆ ಪೂರ್ವ ಸೂಚಕವಾಗಿದ್ದು ಇದರ ಬೆಲೆ ಬರೋಬ್ಬರಿ ಕೆಜಿಗೆ 1500 ರೂಪಾಯಿ. ಯಮಶಿತಾ ಸ್ಪಿನಾಚ್. ಯಮಶಿತಾ ಸ್ಪಿನಾಚ್ ಜಪಾನ್ ಮೂಲದ ಸ್ಪಿನಾಚ್. ಇದನ್ನು ಪ್ಯಾರಿಸ್ನಿಂದ ಸುಮಾರು 40 ಮೈಲಿ ದೂರದಲ್ಲಿ ಅಸಾಫುಮಿ ಯಮಶಿತಾ ಬೆಳೆಸುತ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾಗಿದ್ದು ಇದರ ಬೆಲೆ ಕೆಜಿಗೆ ಬರೋಬ್ಬರಿ 3000 ರೂಪಾಯಿ. ವಾಸಾಬಾಯ್. ವಾಸಾಬಾಯ್ ಬೆಳೆಗಾರರಿಗೆ ವಾಣಿಜ್ಯ ಬೇಡಿಕೆಯನ್ನು ಸಂಪೂರ್ಣವಾಗಿ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಇದು ದುಬಾರಿಯಾಗಿದೆ. ಜಪಾನ್ನ ಹೊರಗೆ ನಿಜವಾದ ವಾಸಾಬಿ ಬೆಳೆಗಳನ್ನು ಕಂಡುಹಿಡಿಯುವುದು ಅಪರೂಪ. ಇದರ ಬೆಲೆ ಪ್ರತಿ ಕೆಜಿಗೆ 11,850 ರೂಪಾಯಿ. ಲಾ ಬೊನೆಟೋ ಆಲೂಗಡ್ಡೆ. ಇದು ಅತ್ಯಂತ ದುಬಾರಿ ಆಲೂಗಡ್ಡೆ. ಪ್ರತಿ ವರ್ಷ 100 ಗ್ರಾಂ ಮಾತ್ರ ಉತ್ಪಾದಿಸಲಾಗುತ್ತದೆ. ಪ್ರತಿಯೊಂದು ಆಲೂಗಡ್ಡೆಯನ್ನು ಕೈಯಿಂದಲೇ ಆರಿಸಬೇಕಾಗುತ್ತದೆ. ಆದ್ದರಿಂದ ಇದರ ಕೆಲಸ ತುಂಬಾ ವಿಸ್ತಾರವಾಗಿರುತ್ತದೆ. ಇದು ಬೇರೆ ಆಲೂಗಡ್ಡೆಗೆ ಹೋಲಿಸಿದರೆ ತುಂಬಾ ರುಚಿಯಾಗಿರುತ್ತದೆ. ಇದರ ಬೆಲೆ ಸರಿಸುಮಾರು ಕೆಜಿಗೆ 47,300 ರೂಪಾಯಿ. ಹಾಪ್ ಶೂಟ್ಸ್. ಇದು ಬಿಯರ್ ತಯಾರಿಸುವ ಮೂಲ ಪದಾರ್ಥಗಳಲ್ಲಿ ಒಂದು. ಇವುಗಳು ಒಂದೇ ಸಾಲಿನಲ್ಲಿ ಬೆಳೆಯದ ಕಾರಣ ಚಿಗುರುಗಳನ್ನು ಕತ್ತರಿಸಬೇಕಾಗುತ್ತದೆ. ಹಾಗಾಗಿ ಬೆಳೆಯಲು ಮತ್ತು ಕೊಯ್ಲು ಮಾಡಲು ಶ್ರಮದಾಯಕವಾಗಿದೆ. ಆದ್ದರಿಂದ ಇದರ ಬೆಲೆ ಕೂಡ ತುಂಬಾ ಜಾಸ್ತಿ. ಇದರ ಬೆಲೆ ಪ್ರತಿ ಕೆಜಿಗೆ 63,207 ರೂಪಾಯಿ.